ಇನ್ನು ಭಾರೀ ಮಳೆಗೆ ಬೃಹತ್ ಗೋಡೆಯೊಂದು ಕುಸಿದು ಬಿದ್ದಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ಹಿಲಾಲ್ ಮಸೀದಿ ರಸ್ತೆಯಲ್ಲಿ ಈ ಘಟನೆ ಆಗಿರೋದು. ಮೇಲ್ಭಾಗದಲ್ಲಿರುವ ಮನೆಯ ಅಡಿಪಾಯದ ಜೊತೆ ತಡೆಗೋಡೆ ಕುಸಿತವಾದ ಹಿನ್ನೆಲೆ ಅಲ್ಲಿನ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಇತ್ತ ಮಳೆ ಮತ್ತಷ್ಟು ಹೆಚ್ಚಾದರೆ ಮನೆ ಕುಸಿಯುವ ಭೀತಿ ಹಿನ್ನೆಲೆ 4 ಕುಟುಂಬಗಳು ಮನೆ ಖಾಲಿ ಮಾಡುವಂತೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಶಶಿಧರ್ ಇಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಅದರಲ್ಲೂ ಮಲೆನಾಡು ಭಾಗವಾದಂತಹ ಸಕಲೇಶಪುರ, ಬೇಲೂರು, ಆಲೂರು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಮತ್ತೊಂದೆಡೆ ಅನಾಹುತಗಳು ಸಂಭವಿಸುತ್ತಲೇ ಇದೆ. ನಾವು ಈಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ಆನೆಮಾಲ್ ಅಂತಕ್ಕಂತಹ ಗ್ರಾಮ. ಈ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಹಾದುವಾಗಿದೆ. ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಕಾಮಗಾರಿ ನಡೀತಾ ಇರೋದ್ರಿಂದ ರಸ್ತೆ 2 ಭಾಗಗಳಲ್ಲಿ ಸುಮಾರು 100 ಅಡಿಗಳಷ್ಟು 90 ಡಿಗ್ರಿ ಮಾದರಿಯಲ್ಲಿ ಗುಡ್ಡವನ್ನು ಬಗೆಯಲಾಗಿದೆ. ಆದರೆ ಗುಡ್ಡವನ್ನು ಅವೈಜ್ಞಾನಿಕವಾಗಿ ಬಗ್ದಿರೋದ್ರಿಂದ ರಸ್ತೆ ಮೇಲೆ ಗುಡ್ಡ ಕುಸಿತವಾಗ್ತಿದೆ. ಇನ್ನು ಮಳೆಗಾಲ ಆರಂಭದಲ್ಲೇ ಈ ರೀತಿಯ ಗುಡ್ಡ ಕುಸಿತವಾಗ್ತಿದೆ. ಇನ್ನೊಂದೆಡೆ ಈ ಗುಡ್ಡ ಕುಸಿತವಾದರೆ ಮತ್ತೊಂದೆಡೆ ಇಲ್ಲಿ ಗುಡ್ಡದ ಮೇಲಿರ್ತಕ್ಕಂತಹ ಕೆಲವು ನಿವಾಸಿಗಳು ಪ್ರತಿನಿತ್ಯ ಆತಂಕದಲ್ಲೇ ಜೀವನವನ್ನು ನಡೆಸಬೇಕಾಗಿದೆ. ಯಾಕೆಂದರೆ ಈ ರಸ್ತೆ ಅಗಲೀಕರಣಕ್ಕಾಗಿ 8 ಮನೆಗಳಿಗೆ ಪರಿಹಾರವನ್ನು ನೀಡಿ ಅವರನ್ನು ಸ್ಥಳಾಂತರ ಮಾಡಲಾಗಿದೆ. ಆದರೆ ಉಳಿದಂತೆ 5 ಮನೆಗಳು ಮೇಲ್ಭಾಗದಲ್ಲಿದ್ದು ಅವರು ಪ್ರತಿನಿತ್ಯ ಆತಂಕದಲ್ಲೇ ಕಾಲ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಮಳೆ ಆರಂಭವಾಗಿದೆ. ಮಳೆ ಆರಂಭವಾಗಿರೋದ್ರಿಂದ ಭೂಕುಸಿತವಾಗ್ತಾ ಇದೆ. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕಾಗಿ ಭೂಮಿಯನ್ನು ಅವೈಜ್ಞಾನಿಕವಾಗಿ ಕೊರೆಯಲಾಗಿದ್ದು ಎಲ್ಲಿ ಮನೆಗಳು ಕುಸಿತವೆನ್ನೋ ಒಂದು ಆತಂಕ ಮನೆ ಮಾಡಿದೆ. ಇಲ್ಲಿ ಸುಮಾರು ಇನ್ನೂ 5 ಕೂಲಿ ಕಾರ್ಮಿಕ ಕುಟುಂಬಗಳು ವಾಸವನ್ನು ಮಾಡ್ತಾ ಇದೆ. ಅವರೆಲ್ಲರೂ ಸಹ ಈಗ ಆತಂಕದಲ್ಲೇ ಇದ್ದಾರೆ. ಯಾಕೆಂದರೆ ಈಗಾಗಲೇ ಅವರು ವಾಸ ಮಾಡ್ತಾ ಇರತಕ್ಕಂತಹ ಕೆಳಭಾಗದಲ್ಲಿ ರಸ್ತೆಗೆ ಭೂಮಿ ಕುಸಿತಾ ಇದೆ. ಹಾಗಾಗಿಯೇ ಎಲ್ಲಿ ನಮ್ಮ ಮನೆಗಳು ಕುಸಿದು ಹೋಗ್ತವೆ ಅನ್ನೋ ಒಂದು ಆತಂಕ ಮನೆ ಮಾಡಿದೆ. ಈಗ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ ಅಮ್ಮ, ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಾ? ನೀವು ಯಾಕೆ ಇಲ್ಲಿ ಜಾಗವನ್ನು ಖಾಲಿ ಮಾಡಿಲ್ಲ? 25 ವರ್ಷ 30 ವರ್ಷ ಮೇಲೇನೆ ಆಯಿತು. ನಾವು ಹುಟ್ಟಿ ಬೆಳೆದಿದ್ದೇ ಇಲ್ಲೇ, ಹುಟ್ಟಿ ಬೆಳೆದಿದ್ದೇ ಊರು. ಅವ್ರು ರೋಡನ್ನವರೇ ಬಂದು ಈ ಥರ ತೊಂದರೆ ಮಾಡಿರೋದು. ಅಷ್ಟೋ ತನಕ ಏನೂ ಒಂದು ರಗಲೆ ಇತ್ತಿಲ್ಲ. ಅವ್ರು ಯಾವಾಗ ಬಂದು ಈ ಮಣ್ಣು ಮುಟ್ಟಿ ಮಣ್ಣನ್ನೆಲ್ಲ ಎಳೆದ್ರೆ ಆಗೆಲ್ಲ ಕುಸಿಯೋಕ್ಕೆ ಶುರು ಆಗ್ಬಿಡ್ತು. ಇಲ್ಲಿ ಬಾಂಬೆಲ್ಲ ಇಟ್ಟರು, ಎಲ್ಲ ಗುಡ್ಡನೇ ಕುಸಿದ್ಬಿಡ್ತು. ಏನೆಲ್ಲ ಮಾಡಿದ್ರು ಅವರೇ ಕಿತಾಪತಿ ಮಾಡಿರೋದೆ ರೋಡ್ನವ್ರು, ಹೈವೇ ಅವರು. ಈಗ ಇಲ್ಲಿದ್ದಂಥ ರಾಜ್ಯದ ಕರಾವಳಿ ಮತ್ತು ಪಶ್ಚಿಮ ಘಟ್ಟದಲ್ಲಿ ಮಳೆ ಮುಂದುವರೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜೀವ ನದಿಗಳು ತುಂಬಿ ಹರಿತಾ ಇದೆ. ಇನ್ನು ಮಣ್ಣಿನ ಜೊತೆ ಮಳೆ ನೀರು ನದಿಗೆ ಸೇರಿ ನದಿಗಳೆಲ್ಲ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ. ಕೆಂಪು ಬಣ್ಣದ ನೀರಿನೊಂದಿಗೆ ತುಂಬಿ ಹರಿಯೋ ಎಲ್ಲ ಜೀವ ನದಿಗಳು ಸಮುದ್ರದಲ್ಲಿ ಸೇರೋಕೆ ರಭಸದಿಂದ ಹರಿತಾ ಇರೋದು. ಇನ್ನು ಈ ನದಿಗಳೆಲ್ಲ ಅಳಿವೆ ಬಾಗಿಲ ಮೂಲಕ ಸಮುದ್ರ ಸೇರ್ತಾ ಇದ್ದು ಈ ರಮಣೀಯ ದೃಶ್ಯವನ್ನ ನೋಡಲು ಸಿಗೋದೇ ಅಪರೂಪ. ನೇತ್ರಾವತಿ ನದಿ ಸಮುದ್ರ ಸೇರೋ ಮಂಗಳೂರಿನ ಬೆಂಗ್ರೆ ಸಮೀಪದ ಅಳಿವೆ ಬಾಗಿಲಿನಿಂದ ನಮ್ಮ ಪ್ರತಿನಿಧಿ ಸುಖವಾಲ್ ಪೊಳಲಿ ಅಲ್ಲಿಂದಲೇ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ. ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ 5 ದಿನಗಳ ಕಾಲ ರೆಡ್ ಅಲರ್ಟ್ ಇರುವಂಥದ್ದು. ಇವತ್ತು ರೆಡ್ ಅಲರ್ಟ್ ಮುಂದುವರಿದೆ. ಹೀಗಾಗಿ ಇಡೀ ಜಿಲ್ಲಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಪಶ್ಚಿಮ ಘಟ್ಟದಲ್ಲೂ ಭಾರೀ ಪ್ರಮಾಣದ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲೂ ಜೊತೆಗೆ ಮಂಗಳೂರು ನಗರದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇದೆ. ಅದರಲ್ಲೂ ಗಾಳಿಯ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಮಳೆ ನಿರಂತರವಾಗಿ ಸುರಿತಿರುವಂಥ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿರುವಂಥ ನದಿಗಳು ತುಂಬಿ ಹರಿತಾ ಇದೆ. ನದಿಗಳೆಲ್ಲವೂ ಈಗಾಗಲೇ ಮೊದಲ ಮಳೆಗೇನೆ ತುಂಬಿ ಹರಿತಾ ಇದೆ. ಹೀಗಾಗಿ ನದಿಯಲ್ಲಿದ್ದಂಥ ನೀರೆಲ್ಲವೂ ಸಮುದ್ರವನ್ನು ಸೇರ್ತಾ ಇದೆ. ಹಾಗಾಗಿ ನಾವು ಗಮನಿಸ್ಬೋದು, ನಾವು ಮಂಗಳೂರಿನ ಅಳಿವೆ ಬಾಗಿಲಿನಲ್ಲಿದ್ದೇವೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ನದಿಯಲ್ಲಿದ್ದಂಥ ನೀರೆಲ್ಲವೂ ಸಮುದ್ರ ಸೇರಲಿಕ್ಕೆ ಬರುವಂಥದ್ದು ಇದೆ ಅಳಿವೆ ಬಾಗಿಲಲ್ಲಿ. ಅಳಿವೆ ಬಾಗಿಲು ಅಂತ ಹೇಳಿದರೆ ಮಂಗಳೂರಿನ ಬಂದರ್ನಿಂದ ಮೀನುಗಾರಿಕಾ ಬೋಟ್ಗಳೇನಿದೆ ಅದೆಲ್ಲವೂ ಈ ಭಾಗದಲ್ಲೇ ಸಮುದ್ರಕ್ಕೆ ತೆರಳುತ್ತಾ ಇರುವಂಥದ್ದು. ನೀವು ಇಲ್ಲಿ ಗಮನಿಸ್ಬೋದು, ಈ ಒಂದು ನೀರಿನ ಕಲರ್ ಚೇಂಜ್ ಆಗಿರೋದನ್ನು ನೀವು ಗಮನಿಸ್ಬೋದು ದೃಶ್ಯದಲ್ಲಿ. ಅಂದರೆ ಆ ಭಾಗದಲ್ಲಿರುವಂಥದ್ದು ನದಿ, ಆ ನದಿಯಲ್ಲಿರುವಂಥ ನೀರು ಎಲ್ಲವೂ ಈಗ ಮಣ್ಣು ಮಿಶ್ರಿತವಾಗಿ ಪಶ್ಚಿಮ ಘಟ್ಟದಿಂದ ಸೇರಿ ಹರಿದು ಬರ್ತಾ ಇರುವಂಥದ್ದು. ಹಾಗಾಗಿ ಕೆಂಪು ಬಣ್ಣಕ್ಕೆ ತಿರುಗಿರುವಂಥ ಈ ನೀರನ್ನು ನೀವು ಗಮನಿಸ್ಬೋದು. ಈ ಭಾಗದಲ್ಲಿರುವಂಥದ್ದು ಸಮುದ್ರದ ನೀರು, ಅಂದರೆ ಸಮುದ್ರದ ನೀರಿಗೆ ಇದು ಸೇರಲಿಕ್ಕೆ ಬರ್ತಾ ಇರುವಂಥದ್ದು. ಕೆಂಪು ಮಿಶ್ರಿತವಾದಂಥ ನೀರೇನಿದೆ ಇದನ್ನು ನೀವು ಗಮನಿಸೋದಿದ್ದರೆ ಇದೆಲ್ಲವೂ ಸಮುದ್ರಕ್ಕೆ ಹೋಗ್ತಾ ಇರುವಂಥ ನದಿಯ ನೀರು. ಇದು ಕೆಂಪು ಮಿಶ್ರಿತವಾಗಿದೆ. ಅರ್ಧದಲ್ಲಿ ನೀವು ಗಮನಿಸ್ಬೋದು, ಅರ್ಧ
ಕೆಂಪು ಮಿಶ್ರಿತ ನೀರಿದೆ, ಮತ್ತೊಂದು ಅರ್ಧದಲ್ಲಿರುವಂಥದ್ದು ಇದು ಸಮುದ್ರದ ನೀರು. ಹಾಗಾಗಿ ಇದು ಸಮುದ್ರಕ್ಕೆ ಸೇರಲಿಕ್ಕೆ ನದಿ ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನುವಂಥದ್ದನ್ನು ನೀವು ಈ ದೃಶ್ಯದಲ್ಲಿ ಈ ಸಂದರ್ಭದಲ್ಲಿ ಮಾತ್ರ ಗಮನಿಸಲಿಕ್ಕೆ ಆಗ್ತಾ ಇರುವಂಥದ್ದು. ಅಂದರೆ ಈಗ ಸದ್ಯದ ಮಟ್ಟಿಗೆ ಮಳೆ ಆರಂಭ ಆಗಿರುವಂಥದ್ದು. ಆರಂಭ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೆಂಪು ಮಿಶ್ರಿತ ನೀರು ನದಿಯಲ್ಲಿ ಮಾತ್ರ ಇರುವಂಥದ್ದು, ಅದು ನದಿಯಿಂದ ಸಮುದ್ರಕ್ಕೆ ಹರಿದು ಬರ್ತಾ ಇರುವಂಥದ್ದು. ಇನ್ನು ಕೆಲವು ದಿನಗಳ ಬಳಿಕ ಸಮುದ್ರದ ನೀರು ಇದೇ ರೀತಿಯಾಗಿ ಬದಲಾವಣೆ ಆಗುತ್ತೆ, ಅಂದರೆ ಕೆಂಪು ಮಿಶ್ರಿತವಾಗಿ ಸಮುದ್ರದ ನೀರು ಇರುತ್ತೆ. ಈಗ ಸದ್ಯದ ಮಟ್ಟಿಗೆ ಎರಡು ಕಲರಲ್ಲಿ ನೀವು ಗಮನಿಸಬಹುದು. ಒಂದು ಕಡೆ ಕೆಂಪು ಮಿಶ್ರಿತ ಕೆಂಪು ಬಣ್ಣದ ನೀರು, ಇನ್ನೊಂದು ಮಾಮೂಲಿಯಾಗಿ ನೀಲಿ ಬಣ್ಣದ ನೀರನ್ನು ನೀವು ಗಮನಿಸಬಹುದು. ಇದು ಸಮುದ್ರಕ್ಕೆ ಸೇರ್ತಾ ಇರುವಂಥದ್ದು. ಈ ಭಾಗದಲ್ಲಿ ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರೇನಿದು ಸಮುದ್ರ. ಇದು ಸಮುದ್ರಕ್ಕೆ ಈ ಭಾಗದಿಂದಲೇ ನೀರು ಹರಿದು ಹೋಗ್ತಾ ಇರುವಂಥದ್ದು. ಇದೇ ರೀತಿಯಾಗಿ ನದಿಗಳೆಲ್ಲವೂ ಸಮುದ್ರವನ್ನು ಸೇರ್ತಾ ಇರುವಂಥದ್ದು. ಇದೀಗ ನೇತ್ರಾವತಿ ನದಿ ಇಲ್ಲಿಂದ ಹರಿದು ಬರುವಂಥದ್ದು. ಅದು ಪಶ್ಚಿಮ ಘಟ್ಟದಿಂದ ಆರಂಭ ಆಗಿ ಧರ್ಮಸ್ಥಳದ ಮೂಲಕ ನೇತ್ರಾವತಿ ನದಿ ಹರಿದು ಈ ಭಾಗಕ್ಕೆ ಬರುವಂಥದ್ದು. ಈಗ ಇಲ್ಲಿಗೆ ಬಂದಂಥ ನೇತ್ರಾವತಿ ನದಿ ಏನಿದೆ ಇದು ಈ ಅಳಿವೆ ಬಾಗಿಲಿನ ಮೂಲಕ ಸಮುದ್ರವನ್ನು ಸೇರ್ತಾ ಇದೆ. ಹೀಗಾಗಿ ಕೆಲ ದಿನಗಳಿಂದ ಬಿಸಿಲಿನ ವಾತಾವರಣ ಇತ್ತು. ಈಗ ಒಂದೆರಡು ದಿನಗಳಲ್ಲಿ ಸುರಿದಿರುವಂಥ ನಿರಂತರ ಮಳೆಗೆ ಈ ರೀತಿಯಾಗಿ ಕೆಂಪು ಮಿಶ್ರಿತವಾದಂಥ ನೀರು ನದಿಯ ಮೂಲಕ ಹರಿದು ಬರ್ತಾ ಇದೆ. ಹೀಗಾಗಿ ಈ ಎಲ್ಲ ನೀರು ಈಗ ಸಮುದ್ರ ಸೇರಲಿಕ್ಕೆ ಈ ರೀತಿಯಾಗಿ ಬರ್ತಾ ಇದೆ. ಇದು ಕೇವಲ ಒಂದು ನದಿಯಲ್ಲ, ಎಲ್ಲ ನದಿಗಳು ಇದೇ ರೀತಿಯಾಗಿ ಸಮುದ್ರವನ್ನು ಸೇರ್ತಾ ಇದೆ. ಇನ್ನು ನಿರಂತರವಾಗಿ ಮಳೆ ಬರುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಹಾಗಾಗಿ ಮತ್ತಷ್ಟು ದಿನಗಳ ಕಾಲ ಇದೇ ರೀತಿಯಾದಂಥ ಮಳೆಯ ಅಬ್ಬರ ಈ ಜಿಲ್ಲೆಯಲ್ಲಿ ಮುಂದುವರಿಲಿಕ್ಕಿದೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.